ಓ ಬಾ ಅತಿಥಿ. ಗಗನ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಆಸೆಯಿಂದ ಪ್ರೀತಿಯಿಂದ ಏನೋ ಒಂದು ತಗೊಂಡೋಳೆ. ಗೈಸ್, ನಮ್ಮ ಮನೆಗೆ ಒಬ್ರು ಇನ್ನೊಂದು ಹೊಸ ಐಟಮ್ ತಂದಿದ್ದೀವಿ, ಅದನ್ನ ತೋರಿಸಿಲ್ಲ ಇನ್ನು. ಎಲ್ಲ ಓಡ್ಬೇಕು ಹಂಗೆ. ಅಯ್ಯೋ, ಮೂರುವರೆ ತೋರಿಸ್ತಾ ಇದ್ದಿಲ್ಲ ಮಗ. ಅಯ್ಯೋ, ಅದನ್ನ ಡಿಫೆಂಡ್ ಮಾಡ್ಕೊಳ್ಳಕ್ಕೂ ಒಬ್ರು ಇಲ್ವಲ್ಲ ಈಗ. ಹಾಯ್, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಆಫ್ಟರ್ ಸೋ ಲಾಂಗ್ ಡೇಸ್, ಆಫ್ಟರ್ 3 ಡೇಸ್ ಇನ್ನು ವೆಲ್ಕಮ್ ಮಾಡ್ತಾ ಇದ್ವಿ. ಹುಷಾರಿಲ್ಲದೆ ಇಬ್ರು ಮಲ್ಕೊಂಡ್ಬಿಟ್ಟಿದ್ವಿ. ಎಸ್, ಇನ್ನ ಪೂರ್ತಿ ಹುಷಾರಾಗಿಲ್ಲ ಗೈಸ್. ಗಗನ ಇನ್ನೂ ಸುಸ್ತು ಸಂಕಟ ಅಂತಾನೆ ಇದ್ದಾಳೆ. ಅಂದರೂ ಸ್ವಲ್ಪ ಕೆಲಸಗಳಿದೆ, ಹೊರಗೆ ಹೋಗಲೇಬೇಕು. ಸೊ ರೆಡಿಯಾಗಿ ಹೊರಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಆ್ಯಂಡ್ ನಮಗೆ ಏನೋ ತಿಂಡಿ ಅಡುಗೆಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಆಯ್ತಿತ್ತು ಅಂತ ನಮ್ಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಅಕ್ಕ ಬಂದವ್ರೆ. ಅಡುಗೆ ಮಾಡಿಕೊಡ್ತವ್ರೆ. ನಿನ್ನೆಯಿಂದ ಅವ್ರದ್ದೇ ಅಡುಗೆ, ಅದು ತಿಂದ ಸ್ವಲ್ಪ ಶಕ್ತಿ ಬರ್ತಾ ಇದೆ. ನಮಗಂತೂ ಏನು ಮಾಡ್ಕೊಳಕ್ಕೂ ಆಗ್ತಾಯಿರಲಿಲ್ಲ, ಆ ಥರ ಆಗೋಗಿತ್ತು. ಫುಲ್ ಸುಸ್ತಾಗ್ತಿತ್ತು. ಜ್ವರ ಏನೋ ಒಂದೊಂದು, ಫಸ್ಟ್ ಗಂಟಲು ನೋವು, ಜ್ವರ, ಆಮೇಲೆ ಶೀತ, ಕೆಮ್ಮು, ಈಗ ಸುಸ್ತು. ಹೆಂಗೆಂಗೋ ಆಯ್ತೈತೆ. ಆ್ಯಂಡ್ ಇವಾಗ ನಮ್ಮನ್ನ ಇನ್ನೂ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ಳೋಕೆ ನಮ್ಮ ಅಪ್ಪ ಅಮ್ಮ ಊರಿಂದ ಬರ್ತಾ ಇದ್ದಾರೆ. ಸೊ ಅವ್ರು ಬರೋ ಸಂಜೆ ಆಗುತ್ತೆ ಅನಿಸುತ್ತೆ. ಸೊ ಅಲ್ಲಿ ತನಕ ನಾವು ಹೊರಗಡೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮನೆಗೆ ಬರಬೇಕು. ಸೊ ಅಫಿಷಿಯಲಿ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಆ್ಯಂಡ್ ತುಂಬ ಜನ ಬೇಗ ಹುಷಾರಾಗಿ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಅದರಿಂದ ಬೇಗ ಹುಷಾರಾಗ್ತೀವಿ. ಎಲ್ಲರೂ ಹಂಗೆ ಸ್ವಲ್ಪ ದೃಷ್ಟಿ ತೆಗೆದ್ಬಿಡಿ. ಎಸ್, ನಾವು ಶಿವಕುಮಾರ್ಗೆ ಹೇಳ್ತಾ ಇದ್ರಿ. ಶಿವಕುಮಾರ್ ಬಿಸಿ ಇದ್ದಾನೆ, ಇವತ್ತು ಸಿಕ್ಕರೆ ತೆಗಿಯೋಕೆ ಹೇಳ್ತೀವಿ. ಇವತ್ತು ಅಪ್ಪ ಅಮ್ಮ ಬರ್ತಾರೆ, ಅವ್ರ ಹತ್ರ ತೆಗಿಸ್ತೀವಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇವಾಗ ಊಟ ಏನಾಗಿದೆ ಅಂತ ತೋರಿಸ್ತೀನಿ. ಊಟ ನಮ್ಮ ಅಕ್ಕ ಬಂದ್ಬಿಟ್ಟು ಆಮ್ಲೆಟ್ ಹಾಕ್ಕೊಡ್ತಾರೆ, ಮುದ್ದೆ, ಉಪ್ಸಾರು. ಬೆಳಿಗ್ಗೆ ನಮಗೆ ಮುದ್ದೆ, ರೈಸು, ಆಮ್ಲೆಟ್ ರೆಡಿ ಆಗ್ತಿದೆ. ಊಟ ಮಾಡಿ ಹೊರಗಡೆ ಹೊರಡಬೇಕು. ಕೆಲಸಗಳಿದೆ ಇವತ್ತು. ಏನು ಕೆಲಸ ಇದೆ, ಎಲ್ಲೋಗ್ತೀವಲ್ಲ ತೋರಿಸ್ತೀವಿ ಗೈಸ್. ಊಟ ಮಾಡಿಕೊಂಡು ನಾವು ನಮ್ಮ ಕೆಲ್ಸಕ್ಕೆ ಬಂದಿದ್ದೀವಿ. ಆ್ಯಂಡ್ ತುಂಬ ದಿನ ಆದಮೇಲೆ ನಮ್ಮ ರಿಯಲ್ ಎಸ್ಟೇಟ್ ಕೆಲಸದ ಮೇಲೆ ಬಂದಿದ್ದೀವಿ. ಹುಷಾರಿಲ್ಲ ಅಂದರೂ ಬಂದಿದ್ದೀವಿ ಗೈಸ್. ಬಿಕಾಸ್ ಕೆಲಸ ನನಗೆ ಒನ್ ಟೇಕಲ್ಲೇ ಕರೆಕ್ಟಾಗಿ ಹೇಳಬೇಕು ಅಂತ ಸಿಡಿ ಅಂತ ಇದ್ದಾರೆ ನಿಮ್ಮ ಸಚಿನ್. 50 ಟೇಕೆಲ್ಲ ತೊಗೊಳಕ್ಕಾಗಲ್ಲ, ಬಿಕಾಸ್ ನಾನು ಕ್ಯಾಮ್ರಾ ಹ್ಯಾಂಡಲ್ ಮಾಡೋದ್ರಿಂದ ಅದು ನಮಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಮಾತಾಡ್ಬಿಟ್ರೆ ಮುಗಿದೋಯ್ತಲ್ಲ ಒಂದೇ ಟೇಕಲ್ಲಿ. ವಾಟ್ ಎವರ್. ಸೊ ಇಲ್ಲೊಂದು ಲೇಔಟ್ ಇತ್ತು, ಅದನ್ನು ನಾವು ಮಾರ್ಕೆಟಿಂಗ್ ಮಾಡೋಕ್ಕೆ ಬಂದಿದ್ವಿ. ಸೊ ಇದೇ ಲೇಔಟು ನಮ್ಮ ಎಸ್ ಟಿ ಕೋಟೆ ಮೈನ್ ರೋಡ್ ಹತ್ರ ಇದೆ. ಇದನ್ನು ಸ್ವಲ್ಪ ನೋಡಿ ಮಾರ್ಕೆಟಿಂಗ್ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ವಿ. ಬೇಕಮ್ಮ ಸೈಟು? ಅದೇನು ಬಟ್ಟೆನಾ ಬೇಕಾದಾಗೆ ತಗೋಗಿ ಇಟ್ಕೊಳ್ಳೋಕ್ಕೆ. ಸೊ ಈ ಕೆಲಸದ ಮೇಲೆ ಬಂದಿದ್ದೀವಿ. ನಮ್ಮ ಅಪ್ಪ ಅಮ್ಮ ಬಂದಿರ್ಬೇಕು ಇವಾಗ ಊರಿಂದ, ಗೊತ್ತಿಲ್ಲ ಗೈಸ್. ಗೊತ್ತಿಲ್ಲ, ಬಂದಿದ್ದೀವಿ. ನಮ್ಮ ಬೇರೆ ಕೆಲಸನೂ ಇತ್ತು, ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇದು ಮುಗಿಸ್ಕೊಂಡು ಇನ್ನೊಂದು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಪಾಪ ನಮಗೆ ಆರೈಕೆ ಮಾಡೋಕ್ಕೆ ಅಂತ ಊರಿಂದ ಬಂದವ್ರೆ. ಅವ್ರು ಬಂದಾಗ ನಾವಿಲ್ಲ, ಹೋಗಬೇಕು, ಆದಷ್ಟು ಬೇಗ ಹೋಗಬೇಕು. ಗೈಸ್, ನಾವೀಗ ಸತತವಾಗಿ 3ನೇ ಕೆಲಸದ ಹತ್ರ ಬಂದಿದ್ವಿ. ಒಂದು ಸಲೂನ್ ಇನಾಗ್ರೇಟ್ ಆಗ್ತದೆ. ಸ್ಪಿನ್ ಮೈಸೂರಲ್ಲಿ ತುಂಬ ಫೇಮಸ್ ಸ್ಪಿನ್ ಸಲೂನ್ ಬಂದಿದ್ದೀವಿ. ಫಸ್ಟ್ ಫ್ಲೋರಲ್ಲಿದೆ. ಅಲ್ಲಿ ಲಿಫ್ಟಲ್ಲೇ ಹೋಗ್ಬೋದು, ನಡ್ಕೊಂಡೇ ಹೋಗೋದಾಯ್ತಲ್ಲಮ್ಮ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಫ್ರಮ್ ಅನದರ್ ಮಿರರಿಂದ ಸಾಗಾ ಸ್ಟೋರಿಗೆ ವೆಲ್ಕಮ್ ಮಾಡ್ತಾಯಿದ್ವಿ. ನಮ್ಮನೆ ಮಿರರ್ ಅಲ್ಲ ಇದು, ಎಷ್ಟು ಸಖತ್ತಾಗಿ ಸೆಟಪ್ ಮಾಡೋರಲ್ಲ. ಇದು ಸ್ಪಿನ್ ಸಲೂನ್ ಒಳಗಡೆ ಇಂಡೋರ್ ಗೈಸ್. ಹರ್ಷಿತ್ ಹಾಯ್ ಮಾಡ್ಬಿಡಪ್ಪ. ಹಾಯ್. ಇವತ್ತು ಇವೆಂಟ್ ಇವನೇ ಕೋಆರ್ಡಿನೇಟ್ ಮಾಡ್ತಾ ಇರೋದು. ನಾವು ನಮ್ಗಿಂತ ಲೇಟಾಗಿ ಬಂದನು ಗೈಸಿನು. ನಾವು ಬೇಗ ಬಂದಿದ್ದೀವಿ, ಬಿಕಾಸ್ ನಮ್ಮ ಅಪ್ಪ ಅಮ್ಮ ಬಂದವ್ರ ಮನೆಗೆ ಊರಿಂದ. ಸೊ ಬೇಗ ಹೋಗ್ಬೇಕು ವಾಪಸ್ಸು ಅಂತ ನಾವು ಬೇಗ ಬಂದ್ಬಿಟ್ಟಿದ್ದೀವಿ ಗೈಸ್. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಜೊತೆ ಯಾರ್ಯಾರು ಬೈದಾರೆ ಅಂತ ತೋರಿಸಿ ಫುಲ್ ಗಲಾಟೆ ಮಾಡ್ತಾರೆ ಮನೇಲಿ, ಫುಲ್ ಸಂಭ್ರಮ ಮಾಡ್ತಾರೆ ನಾವು ಇಲ್ದೇ. ಆ್ಯಂಡ್ ಇವಳು ಚಂದ ಜೊತೆ ಮಾತಾಡ್ತಾಳೆ. ಕಿರ್ಚಾಡಕ್ಕೆ ಯಾರು ಕಾರಣ ಗೊತ್ತಾ ನಿಮಗೆ? ಓ ಬಾ ಅತಿಥಿ. ನಮ್ಮ ಮನೆಗೆ ನಮ್ಮನೆ ಕರಿತಿಲ್ಲ. ಹಾಂ, ಕೆಲಸ ಏನು ಮಾಡೋದು?
ಹಾಯ್ ಕಾರ್ತಿಕ್ ಅವರೇ. ಭಾಸ್ಕರ್ ಅವರೇ ಸಾರಿ. ಲೇ ನಮ್ಮ ಬಾಯಿಗೆ ಬರೋದಿಲ್ಲ ಗುರು ಹೆಸರುಗಳು, ಬಾಯಿಗೆ ಬರೋದಿಲ್ಲ ಹೆಸರುಗಳು. ಇಲ್ಲ ಅದೇನೋ ಕಾರ್ತಿಕ್ ಅಂತಲೇ ಇರುತ್ತೆ. ಕಾರ್ತಿಕ ಅಂತ ಒಂದು ಗರ್ಲ್ ಫ್ರೆಂಡ್ ಇದ್ದು ಅನ್ಸುತ್ತೆ. ತಗದು ಅದ್ಯಾವುದೋ ತಗದು ಸುಮ್ಮನೆ. ಗಗನ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಆಸೆಯಿಂದ ಪ್ರೀತಿಯಿಂದ ಏನೋ ಒಂದು ತಗೊಂಡೋಳೆ. ಫಸ್ಟ್ ಟೈಮ್ ರಿವೀಲ್ ಮಾಡ್ತಿದ್ದಾಳೆ, ನನಗೂ ತೋರಿಸಿಲ್ಲ ಏನು ಅಂತ. ಚಿನ್ನ ಚಿಕ್ಕ ಐಟಮ್, ಎಷ್ಟು ಚಿಕ್ಕದು ಗುರು. ಲೋ ಇದರಿಂದನೇ ಕಣೋ ದೊಡ್ಡ ಲೋ ಅಲ್ಲ ಕಣೋ. ಹಾಂ ಅಲ್ಲ, ಅದರಿಂದನೇ ದೊಡ್ಡ ಬ್ರಹ್ಮಾಂಡ ರಿವೀಲ್ ಆಗಿರೋದು. ಥ್ಯಾಂಕ್ಸ್ ಟು ಸೆಪ್ಟೆಂಬರ್ ರಿಂಗ್. ಆಯ್ತಾ ಇಲ್ವಾ? ಎಳೆ ಮಕ್ಳು ಕೊಟ್ಟವ್ರೆ. ಓ ರಿವೀಲ್ ಆಗೋಯ್ತಿಲ್ಲ. ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣುತ್ತೆ. ಅತ್ತೆಗೆಲ್ಲ ಸೀರೆ ಉಟ್ಕೊಂಡಾಗ ಹಾಕೊಳ್ಳೋಕೆ ಹೊಸ ಸೆಪ್ಟೆಂಬರ್ ರಿಂಗ್ ಲಾಂಚ್ ಆಗಿದೆ ಇವತ್ತು. ನಾನೇ ತೆಗಿಬೇಕು, ಫೋರ್ಸ್ ಮಾಡಿ ಬಿದೋಗಲ್ಲ. ದುಡ್ಡು ಕೊಡಿ. ಹಾರ ರಕ್ಷಾಬಂಧನ್ ಗಿಫ್ಟ್ ಅಲ್ಲಿ ದುಡ್ಡು ಕೊಡಿ. ದುಡ್ಡು ಪೊಟ್ಟು ಪೋಯ. ಏ ಯಾರು? ಭಾಸ್ಕರ್ಗೂ ಶಿವಕುಮಾರ್ಗ ಕಾಫಿ ತಗೊಂಬಂದ. ಓ ರಿಜೆಕ್ಟ್, ಅದಕ್ಕೆ ಬೇಜಾರಾಗ್ಬಿಟ್ಟನಾ? ಜಡ್ಜಸ್ ಇಲ್ಲೇ ಕೂತವ್ರಲ್ಲ. ಏನ ಏ ಕುಡಿ, ಚೆನ್ನಾಗಿತ್ತು. ನಾನು ಕುಡಿತೀನಿ, ಕೊಡು ಕಷಾಯ. ಹ್ಞೂ ಒಳ್ಳೆ ಕಷಾಯ, ಸಖತ್ತಾಯ್ತು. ಗೈಸ್ ಅಡುಗೆ ಇವತ್ತು ಸಕ್ಕತ್ತಾಗಿರೋ ಮಟನ್ ಸಾಂಬಾರು ಗೀ ರೈಸ್ ನಮ್ಮ ಅಕ್ಕ ಮಾಡ್ತಾಯಿದ್ದಾರೆ. ಪಾಪ ಎಣ್ಣೆಯಿಂದ ಫುಲ್ ಅಡುಗೆ ಮಾಡಿಕೊಡ್ತಾರೆ, ನಮಗೆ ಬೇಯಿಸಾಕ್ತಾರೆ. ಇದು ಗೀ ರೈಸ್ಗೆ, ಈ ಕಡೆ ಮಟನ್ ಸಾಂಬಾರು. ನಮ್ಮ ಅಪ್ಪ ಅಮ್ಮ ಮೈಸೂರಿಗೆ ಬಂದರೆ ರಾಜ್ಕುಮಾರ್ ಫಿಲಮ್ ಅಂತೂ ಫಿಕ್ಸು ಗೈಸ್. ಯಾವ್ದಾರದ್ದು ಒಳ್ಳೆ ರಾಜ್ಕುಮಾರ್ ಫಿಲಮ್ ಮಾಡ್ಕೊಂಡು ನೋಡೋದೇ ನಮ್ಮ ಅಪ್ಪ ಅಮ್ಮನ ಕೆಲಸ. ಮೈಸೂರಿಗೆ ಬಂದರೆ ಅದಕ್ಕೆ ಮೈಸೂರಿಗೆ ಬರೋದವರು ರಾಜ್ಕುಮಾರ್ ಫಿಲಮ್ ನೋಡ್ಬೋದು. ರಾಜ್ಕುಮಾರ್ ದೊಡ್ಡ ಭಕ್ತರು ನಮ್ಮಪ್ಪ. ಗೈಸ್ ನಮ್ಮ ಮನೆಗೆ ಒಬ್ಬರು ಇನ್ನೊಂದು ಹೊಸ ಐಟಮ್ ತಂದಿದ್ದೀವಿ, ಅದನ್ನು ತೋರಿಸಿಲ್ಲ ಇನ್ನೂ. ಇದೇ ಹೊಸ ಐಟಮ್. ನನ್ನ ಶೂ ಇದ್ರೆ ಹಿಡಿಯೋದಿಲ್ಲ ಗೈಸ್. ನನ್ನ 1.5 ಅಡಿ ಇರುತ್ತೆ ನನ್ನ ಶೂ, ಇದಿರೋದೇ 1.25 ಅಡಿ. ಅದು ಆಚೆಗೆ ಬಂದ್ಬಿಡುತ್ತೆ, ಡೋರ್ ಹಾಕೋಕ್ಕೆ ಆಗಲ್ಲ, ಸ್ಲ್ಯಾಂಟ್ ಆಗಿಡಬೇಕು. ತುಂಬ ಬೇಕಾಗಿತ್ತು ಈ ಮನೆಗೆ. ಇಲ್ಲಿ ಮುಂಚೆ ಒಂದು ಹಳೆ ಟೇಬಲ್ ಇಟ್ಟಿದ್ವಿ, ಸೊ ಅದನ್ನು ತೆಗೆದ್ಬಿಟ್ಟು ಈಗ ನೀಟಾಗಿ ಟಿ ವಿ ಯೂನಿಟ್ಗೆ ಮ್ಯಾಚ್ ಆಗೋ ಥರ ಶೂ ರ್ಯಾಕ್ ತಂದಿದ್ದೀವಿ. ಒಂದೇ ಕಲರ್. ಆ್ಯಂಡ್ ಇವಾಗ ಅದರಲ್ಲಿ ಒಂದು ಐಟಮ್ ನಮ್ಮ ಅಪ್ಪನಿಗೆ ಜೋಡು ಚಪ್ಪಲಿ ಗಿಫ್ಟು. ಹ್ಞೂ ಆಯ್ತವಾ? ಅಲ್ಲ ಟೈಟಾ ಅಂತ, ಅಲ್ಲ ಟೈಟಾ ಅಂತ. ನನಗಿಂತ ಒಂದು ಸೈಜ್ ಚಿಕ್ಕದು. ಏಯ್ ಬಂದ್ರೆ ನಾಚ್ಕೊಡಿ, ಹೆಂಗೈತೆ? ಪ್ಯಾರಾಗನ್ ಆಫೀಸ್ ಚಪ್ಪಲ್. ಏನು ಅಡುಗೆ? ನಮ್ಮ ಅಕ್ಕ ಬಂದಾಗ ಏನು ಅಡುಗೆ ಮಾಡ್ಕೊಟ್ಟೈತೆ ನಿಂಗೆ? ನೆನ್ನೆ ಬಿಟ್ಬಿಟ್ಟ? ಮಧ್ಯಾಹ್ನ ಪುನಃ ಬೇಳೆ ಉಪ್ಸಾರು, ಈಗ ಮಟನ್ ಸಾಂಬಾರ್ ಗೀ ರೈಸ್ ರೆಡಿ ಆಗ್ತಾಯಿದೆ. ಊಟ ಮಾಡಬೇಕು. ಉದಯ್ ಹೊರಡಕ್ಕಾಯ್ತವನೆ, ಶಿವಕುಮಾರ್ ಊಟ ಮಾಡೋಕ್ಕಾಯ್ತವನೆ. ಹೆಂಗೈತೆ ಹೋಮ್ ಮೇಡ್ ಕಷಾಯ? ಎಲ್ಲ ಓಡ್ಬೇಕು ಹಂಗೆ. ಅಯ್ಯೋ
ಚೆನ್ನಾಗಿತ್ತು. ಕರೋನಾ ಟೈಮಲ್ಲಿ ಕುಡಿತಾ ಇದ್ರು ಇದು ಜನ ಇದನ್ನ ಮಾಡ್ಕೊಂಡು ಡೈಲಿ. ಕರೋನಾ ಟೈಮಲ್ಲಿ ಹೇಳು ಕಷಾಯ ಕುಡಿ. ಕಾರ್ ಕೋಟಕ ಕಷಾಯ. ಓ ಶಿವಕುಮಾರ್ ಇದನ್ನು ಟ್ರೈ ಮಾಡ್ಬೇಕು ನಾವು ಬಿಡಲ್ಲ. ಚೆನ್ನಾಗಿದ್ದಲ್ಲ ಶಿವಕುಮಾರ. ನಿಮ್ಮ ಮಮ್ಮಿ ಊಟಕ್ಕೆ ಫೋನ್ ಮಾಡಿದ್ರೆ ಏನಂದೆ? ಬ್ಯಾಡ ಕಣವ, ಇಲ್ಲಿ ಮಟನ್ ಸಾರು ಗೀ ರೈಸ್ ಮಾಡ್ತವ್ರೆ, ಬ್ಯಾಡ ಕಣವ ಅಂದವನೆ. ಮಕ ನೋಡಿ ಮಕವ ಒಂದೇ ಸತಿ ಕುಡಿತಾರೆ ನಂಗೆ. ಭಾಸ್ಕರ ಕುಡಿಯಕ್ಕಾಗದೆ ಪಾಪ ಇಟ್ಟೆ ಬಿಡೋರೆ. ಏ ಶಿವಕುಮಾರ್ ಕುಡ್ಕೊಬಿಡ್ತಾನೆ ಕುಡ್ಕೋ. ಶಿವಣ್ಣ ಅಲ್ಲ, ಶಿವಕ್ಕ ಇದ್ದಾರೆ. ಶಿವಕ್ಕ ಮೂಗಿಟ್ಟು ಕುಡಿಸ್ತಾರೆ. ಅದು ಯಾವ ಕೊಳಕಲಿಂದ ತುಂಬಿದಾರ. ಏ ಮಗಿ ಪೇಪರ್ ಬೋಟ್ ಕುಡಿತೈತೆ. ಶಿವಕುಮಾರ್ ಹೇಳಿದ ಕಾರಣ ಅದಕ್ಕೆ 50 ವರ್ಷ ಗಂಟೆ ಇರಲ್ಲ ಅಂತ. ಹ್ಞೂ ಎಡ್ತಿಮಕ್ಕ ಕಾಯ್ತಾವ. ಕ್ವಶನ್ ಅಲ್ಲ ಅದು, ಕೇಳಂಗಿಲ್ಲ. ಅಲ್ಲ ಊಟ ಮಾಡ್ತೀಯಲ್ಲ, ಊಟ ಮಾಡಿ ಅನ್ಬೇಕು. ಶಿವಕುಮಾರ್ ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರೆ, ಯಾಕೆ ಅಂತ ಕಮೆಂಟ್ ಹಾಕಿ. ಮಾತೇ ಆಡ್ತಾ ಇಲ್ಲ ನೋಡಿ, ಇನ್ನು ನಮ್ಮ ಬ್ಲಾಗಲ್ಲಿ ಮಾತೇ ಆಡ್ತಾ ಇಲ್ಲ. ಕತೆಗೆ ಸ್ಫೂರ್ತಿ ಟೀಣಿ. ಶಿವಕುಮಾರ್ ಅವರೇ ಏನು ಶಿಸ್ತಾಗಿ ಕೂತ್ಕೊತಾ ಇದೆಯಾ? 8 ಗಂಟೆಗೆ ನಮ್ಮ ಮನೇಲಿದ್ರೆ 8 ಗಂಟೆಗೆ ಊಟ ಮಾಡ್ತೀನಿ ನಾನು. 9 ಗಂಟೆಗೆ ನಿದ್ದೆ ಹೊಡಿತಾ ಇರ್ತೀಯ? ನಮ್ಮ ಮನೇಲಿ ನಾನೇ ಲಾಸ್ಟ್ ಊಟ ಮಾಡೋದು. 8 ಗಂಟೆಗೆ ಊಟ ಮಾಡೋದು ನಾನೇ ಲಾಸ್ಟ್. ಮನೆಯವರೆಲ್ಲ 6 ಗಂಟೆಗೆ ಮಾಡಿರ್ತಾರೆ ಅಂತ ಅರ್ಥ. ನಮ್ಮ 6:30 ಮಾಡ್ತಾರೆ, ನನ್ನ ತಂಗಿ 7 ಗಂಟೆ, ನಮ್ಮಪ್ಪ 7:30. ಅದೆಲ್ಲ ಎದುರ್ಕೊಳ್ಳಂಗಿಲ್ಲ ಶಿವಕುಮಾರ್ ಅವರು. ಹೊಯ್ 1 ವಾರ ಮುದ್ದೆ ಕೊಟ್ರೆ ಒಂದೇ ಮುದ್ದೆ ಮಾಡ್ತಾವಲ್ಲ, ನೋಡ್ಕೊಬಿಡ್ತಾರೆ, ಕಣ್ಣಾಕ್ತಾರೆ ಜನ ಅಂತ. ಅರ್ಧ ಮಾಡಾಕ್ತಿದ್ರು, ಮಾತಾಡಕ್ಕಾರು ಬಿಡ್ತೀರಂದ್ರು. ಯಾರು ಕಣ್ಣಾಕಲ್ಲ ಬಿಡೋ. ಎಲ್ಲೋ ಯಾವ್ದಾರು ಜೈಲ್ ಸೇರ್ಕೊಂಡಿದ್ದೆ ಮುದ್ದೆ ತಿರಿಯಕ್ಕೆ. ನಮ್ಮನೆ ಟಿವಿನ ನಮ್ಗಿಂತ ಜಾಸ್ತಿ ನೋಡ್ರೆ ಶಿವಕುಮಾರ್. ನಿಜ, ನಾವು ಟಿವಿನೇ ನೋಡೋದಾಗ್ರು. ಯಾವ ಅಪರೂಪ. ಯಾವ್ದನ್ನ ಟಿವಿ ನೋಡು, ತಲೆವಿ ನೋಡ್ಬೇಡ. ಇರ ಬರೋ ನಿಮ್ದಿನೂ ಹಾಳಾಗೋಯ್ತದೆ. ನನ್ ಶೌರ್ಯ ಹೇಳ್ದಾಗ ಅವ್ನು ಹೇಳೋದೆಲ್ಲ ಚೆನ್ನಾಗಿರಲ್ಲ. ಫುಲ್ ಜಗಳ ಆಡ್ತಿರ್ತಾರೆ, ಯಾಕೆ ನೋಡ್ತೀವಿ ಬಿಡು. ನೋಡೈತಿಲ್ಲ ಮತ್ತೆ ಏನ್ ಕಾಮಿಡಿ ಅನ್ಕೊಂಡಿದ್ರಿ? ಅರ್ಥನೇ ಆಗಿಲ್ಲ ರೀಲು. ಶಾಪಿಂಗ್ ಹೋಗ್ಬೇಕು, 2,000 ದುಡ್ಡಿದ್ರೆ ಕೊಡ್ತೀಯಾ? ಏನ್ ಯಾವಾಗ್ಲೂ ಶಾಪಿಂಗು. ಬೋಡಗಟ್ಟಿ ಮಾಡ್ತೀರಾ? ಮಾಡ್ಬೇಕು. ಬಂದು 3 ದಿನ ಆಯ್ತು ಕಣವ, ಬರ್ತೀನಿ. ದೇವ್ರ ಮನೆ ಮುಂದೆ ಶಿವಕುಮಾರ್ ಮಂತ್ರ ಹೇಳ್ತಾನೆ. ಒಳ್ಳೆ ಪೂಜಾರಿ ಮಗ. ದಕ್ಷಿಣೆ ಮಾತ್ರ ಜಾಸ್ತಿ ಕೇಳ್ತಾನೆ. ಶಿವ ಮಂತ್ರ ಹೇಳ್ತಾನೆ. ತಿಂದಳ ಮಟನ್ ಈಗ ಚೆನ್ನಾಗಿ ಮಂತ್ರ ಚೆನ್ನಾಗಿ ಹೇಳ್ತಾನೆ ಈಗ. ಓಕೆ
ಹೋಗ್ಲಿ. ಭಾಸ್ಕರ್ ಅವರೇ ಬಾಯ್. ನೀಟಾಗಿ ಮಾಡಿಸ್ಕೊಟ್ರಿ, ನಂಗೇನು ಕೊಡ್ಲೇ ಇಲ್ಲ. ಅಲ್ಲ ಆಂಟಿ ಶಿವಕುಮಾರ್ ರೋಸ್ಟ್ ಮಾಡ್ಬೇಕು ತಾನೆ, ನನ್ ರೋಸ್ಟ್ ಮಾಡ್ತಾವ್ರೆ. ಶಿವಕುಮಾರ್ ಇಲ್ಲ, ನೀನು ಹೊಂಟೈತಿಲ್ಲ ಮಗ, ಅದಕ್ಕೆ ರೋಸ್ಟ್ ಮಾಡ್ತಾರೆ ಇವಾಗ. ಭಾಸ್ಕರ ನನ್ ಟೀಮ್ ಇವತ್ತು ನೋಡ್ತಾ ಏಯ್ ತಿರ್ಸ್ಕೊಬರೋ ಯಾಕೋ ತಿಂದಿರ ಮಟನ್ಗೆ ಹೆಂಗ್ ಆಡ್ತಿದ್ಯಾ? ಮೈಸೂರಿಗೆ ಬಂದ ಚೆನ್ನಾಗಿರ್ತಾನೆ, ನಾವು ಕಂಡ್ರು ಅಂತಾರೆ ಆಡ್ತಾನೆ. ಓ ಏನಿದು ವಿಡಿಯೋದಲ್ಲಿ ಆಯ್ತು ಕಣ ಬಾಯ್. ಬರಲಿ ಉಂಡ ತಿಂದ ಹೋಯ್ತದ ನೋಡಿ ಗೈಸ್, ಒಂದು ಬಾಯಿಲ್ಲ ಏನಿಲ್ಲ. 3:30 ತೋರಿಸ್ತಾ ಇದ್ದಿಲ್ಲ ಮಗ. ಅಯ್ಯೋ ಅದನ್ನ ಡಿಫೆಂಡ್ ಮಾಡ್ಕೊಳಕ್ಕೂ ಒಬ್ರು ಇಲ್ವಲ್ಲ ಈಗ. ಓ ಅಪ್ಪ ಏನ್ ಸಮಾಚಾರ? ಏನ್ ಮಾತಾಡಿ ನಮ್ ಬ್ಲಾಗಲ್ಲಿ? ನಾವೇನ್ ಮಾತಾಡೋ ನೋಡಕ್ ಬಂದಿವಿ. ಅಯ್ಯೋ ಏನ್ ಸಮಾಚಾರ? ಇನ್ನೇನ್ ಹೇಳ್ಬೇಕು, ದನ ಕರೆಲ್ಲ ಚೆನ್ನಾಗಿದಾವ? ಎಲ್ಲ ಚೆನ್ನಾಗವ. ಕುರಿ ಪರಿ ಎಲ್ಲ ಕುರಿ ಎಲ್ಲ ಆರಾಮು. ಯಾವ ಆರಾಮ ನಮ್ಗಲ್ಲಿ ಜೋರ್ ಕಡಿತ ಕೆಲಸ ಮಾಡಿ ಮುಗಿಸ್ಕೊಡತ್ತ ಹಬ್ಬ. ಈ ಸತಿ ಗಿಣ್ಣ ಅಲ್ಲಿ ತೆಗ್ದಿಡಿ, ಚಲ್ಬಿಡಿ. ಹೆಂಗೆ ಅದು ತೆಗೆದು ಇಟ್ಕೊಟ್ಟು ಕರೆದ್ಬಿಟ್ಟು ಬಾಟ್ಲಿಗೆ ಫ್ರಿಜ್ ಅಲ್ಲಿ ಇಡಿ, ಫ್ರೀಜರ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ದಿನದ ಹಾಲು ಬರುತ್ತಲ್ಲ, ಅದನ್ನ ಇನ್ನೊಂದು ಬಾಟ್ಲಿಗೆ ಹಾಕಿ ತಕ್ಷಣ ನಾವು ಕೊಟ್ಕಳ್ಸಿ ನಮ್ಗೆ. ನಾನು ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಕೇಕ್ ಮಾಡ್ಕೊಂಡು ತಿಂತೀವಿ. ಕೇಕ್ ಮಾಡ್ಕೊತಿದ್ಯಾ? ಓಕೆ. ಫಸ್ಟ್ ಹೊಸ ತೆನಾಗ್ಲಿ ಹೊಸ ಕರ ಹಾಕಿ ಒಂದು ವಾರ ಯಾವುದು ಒಂದು ವಾರದಲ್ಲಿ ಕರು ಹಾಕುತ್ತಂದೆ. ಗುಡ್ ನ್ಯೂಸ್, ಗುಡ್ ನ್ಯೂಸ್ ಕೇಳ್ತಿದ್ರಲ್ಲ, ಗುಡ್ ನ್ಯೂಸ್ ಯಾವಾಗ ಅಂತ. ನಮ್ಮೂರಲ್ಲಿ ಹಸು ತೆನೆ ಆಗಿ ಕರ ಹಾಕ್ತೈತೆ. ಓಕೆ, ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ನಾಳೆ ಏನಾಗುತ್ತೆ ಅಂತ. ಅಂಟಿಲ್ ದೆನ್ ಬಾಯ್. ಬಾಯ್ ನೋಡಪ್ಪ. ಬಾಯ್.